ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾದೇಶ್ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪಾ ವಿಷಯ ಅಂತಂದ್ರೆ, ಹೊಸಕೆರೆಹಳ್ಳಿಯಲ್ಲಿರುವಂತಹ ಗುಪ್ತಾ ಕಾಲೇಜಿನ ಮುಂಭಾಗದಲ್ಲಿ ನಾವು ಇವತ್ತಿದೀವಿ. ಏಕೆ ಅಂತಂದ್ರೆ ಅಡ್ಮಿಷನ್ ಓಪನ್ ಆಗಿದೆ, ಯಾವ ರೀತಿ ಕಾಲೇಜ್ ಇದೆ, ಯಾವ ತರ ಒಳಗಡೆ ಎಲ್ಲ ಏನ್ ಫೆಸಿಲಿಟಿ ಇದೆ ತಿಳ್ಕೊಳ್ಳೋಣ ಬನ್ನಿ. ಮಾದೇಶ್ ಕನ್ನಡಿಗ ಅಂತ ಸರ್. Yes, yes, please, please. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Yes, ಹೇಳಿ. ಸರ್, ಇದು ಕಾಲೇಜಲ್ಲಿ ಅಡ್ಮಿಷನ್ ಓಪನ್ ಆಗಿದೆ ಅಂತ ಗೊತ್ತಾಗ್ತು. ಯಾವ ತರ ಕೋರ್ಸ್ಗಳು ಇಟ್ಟಿದ್ದೀರಾ ಸರ್? ಓಕೆ. ಫಸ್ಟ್ ಆಫ್ ಆಲ್ ಗುಪ್ತಾ ಕಾಲೇಜ್ ಬಗ್ಗೆ ನೀವು ವಿಚಾರ ತಿಳ್ಕೊಳಕ್ ಬಂದಿದ್ ಬಹಳ ಖುಷಿ ಆಯ್ತು. ಗುಪ್ತಾ ಕಾಲೇಜ್ 1997ನೇ ಇಸ್ವಿಯಲ್ಲಿ ಗುಪ್ತಾ ಎಜುಕೇಶನ್ ಟ್ರಸ್ಟ್ ಇಂದ ಪ್ರಾರಂಭವಾದಂತ ಒಂದು ಕಾಲೇಜ್ ಇದು. ಇಲ್ಲಿ ನಾವು PUC ಸೈನ್ಸ್, ಇಂಟಿಗ್ರೇಟೆಡ್ ಸೈನ್ಸ್ ಇದೆ, PUC ಕಾಮರ್ಸ್ ಇದೆ, BCom, BBA ಅಂಡ್ BSc ಇಂಟೀರಿಯರ್ ಡಿಸೈನ್, MCom ಕೋರ್ಸ್. ಇಷ್ಟು ಕೋರ್ಸ್ಗಳನ್ನ ಅದೇ PU to PG ಕೋರ್ಸ್ಗಳನ್ನ ನಮ್ಮ ಗುಪ್ತಾ ಕಾಲೇಜಲ್ಲಿ ನಾವು ಲಾಸ್ಟ್ 20 ಇಯರ್ಸ್ ಇಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊ ಬರ್ತಾ ಇದ್ದೀವಿ. ಲೈಕ್ ಈಗ ಅಡ್ಮಿಷನ್ಸ್ ಓಪನ್ ಆಗಿದೆ, ನೀವು ಹೇಳ್ದಂಗೆ ಕರೆಕ್ಟ್. ಈಗ ಒಂದು ಅಡ್ಮಿಷನ್ ಎರಾ ನಡೀತಾ ಇದೆ, ಅಡ್ಮಿಷನ್ ಓಪನ್ ಆಗಿದೆ. ನಿಮ್ಗೆ ಮಂತ್ ಆಫ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತಿಂಗಳು ಬಂತು ಅಂತ ಹೇಳಿದ್ರೆ ಎಲ್ಲ ಪೇರೆಂಟ್ಸ್ ಗಳಿಗೂ ಕೂಡ ಒಂದಿಷ್ಟು ತಮ್ಮ ಮಕ್ಕಳುಗಳನ್ನ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು ಇದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹೌದು ಸರ್. ಕಾಮನ್ ಆಗಿ ಈ ಟೈಮಲ್ಲಿ ಅಡ್ಮಿಷನ್ಸ್ ಅಂದ ತಕ್ಷಣನೇ ಪೇರೆಂಟ್ಸ್ ಗಳಿಗೂ ಕೂಡ ನನ್ನ ಮಗನನ್ನ ಒಂದು ಒಳ್ಳೆ ಕಾಲೇಜಿಗೆ ಹಾಕ್ಬೇಕು, ಒಳ್ಳೆ ಸ್ಕೂಲಿಗೆ ಹಾಕ್ಬೇಕು, ಇದು ಪ್ರತಿಯೊಬ್ಬರು ಪೇರೆಂಟ್ಸ್ ಗಳ ಕನಸು ಕೂಡ. ಇವತ್ತು ನಿಮ್ ಮೂಲಕ ನಾನು ಗುಪ್ತಾ ಕಾಲೇಜ್ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರು SSLC ಮುಗಿಸಿ ಗುಪ್ತಾ ಕಾಲೇಜಿಗೆ PUC ಏನು ಇಂಟಿಗ್ರೇಟೆಡ್ ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಕೋರ್ಸ್ಗಳಾಗಿರ್ಬೋದು ಜಾಯಿನ್ ಆಗ್ತಾರೆ, ಅವರಿಗೆ ಬೆಸ್ಟ್ ಆಫ್ ಬೆಸ್ಟ್ ನಾಲೆಡ್ಜ್ ಅನ್ನ ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ರೀತಿಯ ಕಲ್ಚರ್ಫುಲ್ ಎಜುಕೇಶನ್ಸ್ ನ ಕೊಡ್ತೀವಿ. ಇವಾಗ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾರ್ಮಲಿ ಪೇರೆಂಟ್ಸ್ ಗಳಿಗೆ ಇವತ್ತು ಮಕ್ಕಳು ಎಜುಕೇಟೆಡ್ ಆಗ್ಬೇಕು ಒನ್ ಸೈಡ್, ಸೇಮ್ ಟೈಮ್ ಅಲ್ಲಿ ಮಕ್ಕಳುಗಳು ಕೂಡ ತುಂಬಾ ಸೇಫರ್ ಜೂನ್ ಅಲ್ಲಿ ಇರಬೇಕು. ಯಾಕಂದ್ರೆ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಇವತ್ತಿನ ಒಂದು ಸ್ಟೂಡೆಂಟ್ಸ್ ಗಳಿಗಿರುವಂತ ಆಪರ್ಚುನಿಟೀಸ್ ಇರ್ಬೋದು, ಬೇರೆ ಬೇರೆ ತರದಲ್ಲಿ ಆಪರ್ಚುನಿಟೀಸ್ ಕೂಡ ಇದಾವೆ. ಹೀಗಿರ್ಬೇಕಾದ್ರೆ ಪೇರೆಂಟ್ಸ್ ಗಳಿಗೆ ಕೀಪ್ ಆನ್ ನಮ್ಮ ಕಡೆಯಿಂದ ಒಂದು ಮೆಸೇಜ್ಗಳು, ಮಕ್ಕಳುಗಳ ಕಾಲೇಜಲ್ಲಿ ಇದಾರ, ಏನ್ ಅವ್ರು ಮಾಡ್ತಾ ಇದಾರೆ, ಎಷ್ಟು ಪರ್ಸೆಂಟೇಜ್ ತೆಗಿತಾ ಇದಾರೆ, ಯಾವ ರೀತಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾ ಇದಾರೆ, ಯಾವ ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ, ಯಾವ ರೀತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ಕಾಲೇಜ್ ನಮ್ಮ ಮಕ್ಕಳುಗಳಿಗೆ ಅಪಾರ್ಟ್ ಫ್ರಮ್ ಎಜುಕೇಶನ್ ಏನ್ ಕೊಡ್ತಾ ಇದೆ ನೋಡೋದಕ್ಕೆ ಬಹಳ ಹಾತೊರಿತಾರೆ. ಅದಕ್ಕೋಸ್ಕರ ಗುಪ್ತಾ ಕಾಲೇಜಲ್ಲಿ ಒಂದು ಸಾಫ್ಟ್ವೇರ್ ಅನ್ನ ಕೂಡ ಗುಪ್ತಾ ಕಾಲೇಜ್ ಪರವಾಗಿ ನಾವು ಮೇಂಟೈನ್ ಮಾಡ್ತೀವಿ. ಇದು ಪೇರೆಂಟ್ಸ್ ಮತ್ತೆ ಕಾಲೇಜಿನ ಮಧ್ಯದಲ್ಲಿ ಒಂದು ಮಿಡಲ್ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ. ಮಕ್ಕಳುಗಳ ಕಾಲೇಜಿಗೆ ಬಂದ ತಕ್ಷಣ ಅವರಿಗೆ ಮೆಸೇಜ್ ಹೋಗುತ್ತೆ, ಕಾಲೇಜಲ್ಲಿ ಇಲ್ಲ ಅಂದ್ರೆ ಮೆಸೇಜ್ ಹೋಗುತ್ತೆ, ಅವ್ರು ರಜಾ ಹಾಕಿದ್ರೆ ಮೆಸೇಜ್ ಹೋಗುತ್ತೆ. ಒನ್ಸ್ ಗುಪ್ತಾ ಕಾಲೇಜ್ ಒಳಗಡೆ ಎಂಟ್ರಿ ಆದ ನಂತರದಲ್ಲಿ ಅಪ್ ಟು ಕ್ಲಾಸಸ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಅವ್ರ ಕಾಲೇಜಿಂದ ಹೊರಗಡೆಗೆ ಹೋಗೋದಕ್ಕೆ ನಾವು ಆಪ್ಷನ್ಸ್ ಕೊಡಲ್ಲ. ಇಲ್ಲೇ ಎಲ್ಲ ರೀತಿಯ ಒಂದು ಆಪರ್ಚುನಿಟೀಸ್ ಗಳನ್ನ ಬೆಳೆಸ್ಕೊಳ್ಳಕ್ಕೆ ಮಕ್ಕಳುಗಳಿಗೆ ಅವಕಾಶಗಳಿದೆ. ಕಮ್ ಟು ದಿ BCom ಅಂಡ್ BBA, BSc ಕೋರ್ಸ್ಗಳು ಬಂದಾಗ ನಿಮ್ಗೆ ಗೊತ್ತಿದೆ, ಯೂನಿವರ್ಸಿಟಿ ಕೋರ್ಸ್ಗಳು ಕೊಡೋದು ಒಂದು ಟೈಪ್ ಅಲ್ಲಿ, ಆದ್ರೆ ಆ ಕೋರ್ಸ್ಗಳಿಗೆ ರಿಯಲ್ ಆಗಿ ಎಷ್ಟು ವ್ಯಾಲ್ಯೂ ಇದೆ, ರಿಯಲ್ ಆಗಿ ಅದೇ ಕೋರ್ಸ್ಗಳನ್ನ ಇಟ್ಕೊಂಡು ಮಕ್ಕಳುಗಳು ಇವತ್ತು ಜಾಬ್ ಮಾರ್ಕೆಟ್ ಅಲ್ಲಿ ತಮ್ಮ ಜಾಬ್ ಅನ್ನ ಪಡ್ಕೋಬಹುದಾ, ಇದೊಂದು ಕ್ವಶನ್ ಮಾರ್ಕ್ ಪ್ರತಿಯೊಬ್ಬರಿದೆ. ನಿಮಗೆ ಗೊತ್ತಿದೆ, ಎಷ್ಟೇ ಕೋರ್ಸ್ಗಳಿದ್ರು ಕೂಡ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳುಗಳು ಅಪಾರ್ಟ್ ಫ್ರಮ್ ತಮ್ಮ ಎಜುಕೇಶನ್ ಕಂಪ್ಲೀಟ್ ಆದ ತಕ್ಷಣ ಎಲ್ಲೋ ಒಂದ್ ಕಡೆ ಪ್ಲೇಸ್ಮೆಂಟ್ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಗುಪ್ತಾ ಕಾಲೇಜಲ್ಲಿ ಈ ತರ ವಿದ್ಯಾರ್ಥಿಗಳಿಗೆ ನಾವು ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ ಅನ್ಕೋಬಿಟ್ಟು BCom, BBA, BSc ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳಿಗೆ ನಾವು ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಅಂತ ಕೊಡ್ತೀವಿ. ಈ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ ಸರ್ಟಿಫಿಕೇಟ್ಸ್ ಗಳು ಏನಿದೆ, ಆ ಸರ್ಟಿಫಿಕೇಟ್ಸ್ ಗಳು ಆಫ್ಟರ್ ಕಂಪ್ಲೀಷನ್ ದೇರ್ ಕೋರ್ಸ್ ಅವರಿಗೆ ಜಾಬ್ ಮಾರ್ಕೆಟ್ ಅಲ್ಲಿ ಕ್ಲೀನ್ ಆಗಿ ಜಾಬ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಕ್ಕೆ ತುಂಬಾ ಈಸಿಯೆಸ್ಟ್ ವೇ ಆಗುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಇರೋಂಥದ್ದು ಒಂದು ಆಪರ್ಚುನಿಟೀಸ್ ಗುಪ್ತಾ ಕಾಲೇಜ್. ಇಷ್ಟಾಗಿ ನಾವು ಗುಪ್ತಾ ಕಾಲೇಜಲ್ಲಿ ಯಶಸ್ವಿಯಾಗಿ ಲಾಸ್ಟ್ 20 ಇಯರ್ಸ್ ಇಂದ ಮಾಡ್ತೀವಿ. ಗುಪ್ತಾ ಕಾಲೇಜಿನ ಏಮ್ ಅಷ್ಟೇ, ಮೇಜರ್ ಪಾರ್ಟ್ ಯಾರು ಕೂಡ ಯಾವ ವಿದ್ಯಾರ್ಥಿನೂ ಕೂಡ ತಮ್ಮ ಎಜುಕೇಶನ್ ನ ಅರ್ಧದಲ್ಲಿ ಮೊಟಕುಗೊಳಿಸಬಾರ್ದು ಫಸ್ಟ್. ಮತ್ತೆ ಪ್ರತಿಯೊಬ್ರು ಕೂಡ ಅಟ್ಲೀಸ್ಟ್ ಒಂದು ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೇಕು. ಯಾಕಂದ್ರೆ ಮುಂದಿನ ಬಹಳ ನಿಮ್ಗೆ ಗೊತ್ತಿದೆ, ಎಜುಕೇಶನ್ ಇಲ್ಲ ಅಂದ್ರೆ ಜೀವನದಲ್ಲಿ ಎಜುಕೇಶನ್ ಇದ್ದಾಗ ಜೀವನದಲ್ಲಿ ಎಲ್ಲ ಇದೆ ಅನ್ನೋ ಅರ್ಥ ಅಲ್ಲ, ಆದ್ರೆ ಎಜುಕೇಶನ್ ಇದ್ದಾಗ ಪಡ್ಕೊಳ್ಳೋದು ಈಸಿ ಆಗತ್ತೆ ಅಂತ ಅಷ್ಟೇ. ಆಗಿರ್ಬೇಕಂದ್ರೆ ಮುಂದೆ ಪ್ರತಿಯೊಂದು ಅವರ ಒಂದು ಪರ್ಸನಲ್ ಲೈಫ್ ಆಗಿರ್ಬೋದು,
ಒಂದು ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಪ್ರತಿ ಒಂದಕ್ಕೂ ಕೂಡ ಇವತ್ತು ಎಜುಕೇಶನ್ ಇಸ್ ಮಸ್ಟ್ ಆಗಿದೆ. ಹಾಗಿರ್ಬೇಕಂದ್ರೆ ಯಾವ ವಿದ್ಯಾರ್ಥಿನೂ ಕೂಡ ಎಜುಕೇಶನ್ ಇಂದ ವಂಚಿತರಾಗಬಾರ್ದು. ಇದು ಗುಪ್ತಾ ಕಾಲೇಜಿನ ಪ್ರಪ್ರಥಮವಾದಂತ ಒಂದು ಏನ್. ಸೇಮ್ ಟೈಮ್ ನಾವ್ ಇದಕ್ಕೆ ಏನ್ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ನೀವು ಕೇಳಬಹುದು ಅನ್ಕೊಳ್ತೀನಿ ನಾನು, ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ನಿಮ್ದು ಅದೇ ಇರ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಿಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇದೆ. ನನಗೆ ಅನ್ಸಿರೋದು ಈ ಪ್ರಶ್ನೆ, ಗುಪ್ತಾ ಕಾಲೇಜ್ ಪ್ರತಿಯೊಬ್ಬರು ಎಜುಕೇಶನ್ ವಂಚಿತರಾಗಬಾರ್ದು. ಹಾಗಾದ್ರೆ ನೀವೇನ್ ಮಾಡ್ತೀರಾ ಸರ್? ಇವತ್ತು ಗೊತ್ತಿದೆ ಪ್ರೈವೇಟ್ ಕಾಲೇಜ್ ಅಂತಗಳನ್ನ ತುಂಬಾ ಫೀಸ್ ಇರುತ್ತೆ, ಪೇರೆಂಟ್ಸ್ ಗಳಿಗೆ ಬೇರ್ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಇವೆಲ್ಲವೂ ಕೂಡ ಪ್ರಶ್ನೆಗಳು ಪೇರೆಂಟ್ಸ್ ಗಳಲ್ಲೂ ಇರುತ್ತೆ, ಮತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಇರೋಂಥದ್ದು ಕಾಮನ್. ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗಳಿದ್ದಾರೆ ಗುಪ್ತಾ ಕಾಲೇಜಿಗೆ ಅವ್ರ ಹೈಯರ್ ಎಜುಕೇಶನ್ SSLC ಮುಗಿಸಾದ ನಂತರದಲ್ಲಿ PUC ಇಂಟಿಗ್ರೇಟೆಡ್ ಸೈನ್ಸ್ ಆರ್ ಕಾಮರ್ಸ್ ಬರೋದಿರ್ಬೋದು, ಅಥವಾ PUC ಮುಗಿಸಿದ ನಂತರದಲ್ಲಿ BCom BBA BSc ಇಂಟೀರಿಯರ್ ಡಿಸೈನಿಂಗ್ ಬರೋಣ ಅಂತ ಇರ್ಬೋದು, ಅಥವಾ ಡಿಗ್ರಿ ಮುಗಿಸೋದ್ರ ಮೇಲೆ MCom ಕೋರ್ಸ್ ಗಳಿಗೆ ಜಾಯ್ನ್ ಆಗಿರ್ಬೋದು. ಇವರೆಲ್ಲರಿಗೂ ಕೂಡ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗಳು ಯಾರಿದ್ದಾರೆ ನಮ್ಮ ಗುಪ್ತಾ ಕಾಲೇಜ್ ಏನು ಗುಪ್ತಾ ಎಜುಕೇಶನ್ ಟ್ರಸ್ಟ್ ಅಂಡರ್ ಅಲ್ಲಿ ನಾವು ರನ್ ಮಾಡ್ತೀವಿ ಅಂತ ಹೇಳದ್ನಲ್ಲ, ಅದೇ ಟೈಪ್ ಅಲ್ಲಿ ಗುಪ್ತಾ ಎಜುಕೇಶನ್ ಟ್ರಸ್ಟ್ ಇಂದ ಮೆರಿಟೋರಿಯಸ್ ಸ್ಕಾಲರ್ಶಿಪ್ ಅನ್ಕೋಬಿಟ್ಟು ನಾವು ಫೀ ಕನ್ಸೆಷನ್ ರೂಪದಲ್ಲಿ ಮಕ್ಕಳಿಗೆ ಕೊಡ್ತೀವಿ. ಇದು ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಶ್ಚರ್ಯ ಆಗ್ಬೋದು. ಈ 2025-26 ಅಕಾಡೆಮಿಕ್ ಇಯರ್ ಅಲ್ಲಿ ಗುಪ್ತಾ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ಗುಪ್ತಾ ಕಾಲೇಜಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ 38 ಲಕ್ಷ ರೂಪಾಯಿನ ನಾವು ಸ್ಕಾಲರ್ಶಿಪ್ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿದ್ದೀವಿ. ಅದೊಂದು ಗ್ರೇಟ್ ಹೆಮ್ಮೆ ಪಡುವಂತ ವಿಷಯ. ಮತ್ತೆ ಎರಡನೇದಾಗಿ ಎಷ್ಟೋ ಮಕ್ಕಳುಗಳ ಜೀವನದಲ್ಲಿ ನಮ್ಮ ಮಕ್ಕಳುಗಳು ಕೂಡ ಒಂದು ಸ್ಕಾಲರ್ಶಿಪ್ ಅಲ್ಲಿ ಓದ್ತಾರೆ ಅನ್ಕೋಬಿಟ್ಟು ಪೇರೆಂಟ್ಸ್ ಗಳಿಗೆ ಒಂದು ಖುಷಿ ಕೊಡುವಂತ ಸನ್ನಿವೇಶ. ನೀವು ನಮ್ಮ ಮಕ್ಕಳುಗಳು ಮೇ ಬಿ ನಿಮ್ಗೆ ಯಾರು ಪರಿಚಯ ಇದ್ರೆ ಅಥವಾ ಬೇರೆ ಯಾರು ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಯಾರು ಓದ್ತಾ ಇದ್ರೆ ಅವರು ಕೂಡ ನಮ್ಮಲ್ಲಿ ಒಬ್ರಲ್ಲ ಒಬ್ರು ಸ್ಟೂಡೆಂಟ್ಸ್ ಗಳು ಲಾಸ್ಟ್ ಸೆವೆರಲ್ ಇಯರ್ಸ್ ಇಂದ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಸ್ಕಾಲರ್ಶಿಪ್ ತಗೊಂಡೆ ಓದಂತ ವಿದ್ಯಾರ್ಥಿಗಳು. ಇದು ಗುಪ್ತಾ ಕಾಲೇಜಿನ ಬಿಗ್ಗೆಸ್ಟ್ ಸ್ಟ್ರೆಂತ್. ಸರ್ ನೀವು ಇಷ್ಟು ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ಬಟ್ ಆದ್ರೆ ನನಗೆ ಒಂದು ಕ್ವಶನ್ ಇದೆ ಸರ್, ಕೇಳ ಪ್ಲೀಸ್. ಸರ್, ಈ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ವ್ಯಾಲಿಡೇಟ್ ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು ಎಲ್ಲ ಕೇಳಿದ್ರಿ. ಬಟ್ ಗುಪ್ತಾ ಕಾಲೇಜಿಂದ ಸ್ಟೂಡೆಂಟ್ಸ್ ಏನ್ ಅಚೀವ್ ಮಾಡಿದ್ದಾರೆ ಸರ್? ಓಕೆ, ವೆರಿ ಗುಡ್ ಕ್ವಶನ್ ಸರ್. ನಿಜವಾಗ್ಲೂ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಹೇಳೋದಕ್ಕೆ ಹೋದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ನಾವು ಗುಪ್ತಾ ಕಾಲೇಜವರು ಪ್ರತಿ ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ರ್ಯಾಂಕ್ಸ್ ಗಳನ್ನ ನಾವು ತಗೊಳ್ತಾನೆ ಇದ್ದೀವಿ. ಅದು ಫಸ್ಟ್ ರ್ಯಾಂಕ್ ಇಂದ 10th ರ್ಯಾಂಕ್ ವರೆಗೂ ಕೂಡ BCom BBA BSc ಇಂಟೀರಿಯರ್ ಡಿಸೈನ್ ಪ್ರತಿ ಒಂದು ಸ್ಟ್ರೀಮ್ ಅಲ್ಲೂ ಕೂಡ ನಾವು ರ್ಯಾಂಕ್ಸ್ ಗಳನ್ನ ಪಡ್ಕೊಂಡು ಬಂದಿದ್ದೀವಿ. ಅದನ್ನ ಇನ್ನು ಮುಂದುವರಿಯುತ್ತೆ ಅನ್ನೋ ಒಂದು ಆಶಾಭಾವನೆ ಕೂಡ ಇದೆ. ಬಿಕಾಸ್ ಆಫ್ ನಮ್ಮ ಫ್ಯಾಕಲ್ಟಿ ಅವರ ಒಂದು ಕ್ವಾಲಿಟಿ ಆ ಟೈಪ್ ಅಲ್ಲಿ ಇರೋದ್ರಿಂದ ನಾನು ತುಂಬಾ ಪ್ರೌಡ್ ಆಗಿ ಹೇಳ್ಕೋಬಹುದು, ನಮ್ಮ ಫ್ಯಾಕಲ್ಟೀಸ್ ಈ ರ್ಯಾಂಕ್ಸ್ ಗಳನ್ನ ಕೊಡೋದ್ರಲ್ಲಿ ಬಹಳ ನಿಸ್ಸೀಮರು. ಜೊತೆಗೆ ಗುಪ್ತಾ ಕಾಲೇಜಿಂದ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಗಳಿಗೆ ಬೆಂಗಳೂರು ಯೂನಿವರ್ಸಿಟಿ ವತಿಯಿಂದ ಅನೇಕ ಜನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಕರ್ನಾಟಕ PU ಬೋರ್ಡ್ ಅಲ್ಲಿ ನಡೆಸುವಂತ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಟ್ ಆಗಿ ಸ್ಟೇಟ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ತುಂಬಾ ವಿದ್ಯಾರ್ಥಿಗಳು ಮಾಡಿದ್ದಾರೆ. ನಮ್ಮ ಗುಪ್ತಾ ಕಾಲೇಜಲ್ಲಿ ಒಂದು ಜನಪದ ಸಂಘ ಅಂತ ಇದೆ. ಈ ಜನಪದ ಸಂಘದಿಂದ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ನಡೆಯುವಂತ ಜನಪದ ಉತ್ಸವಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಕಂಸಾಳೆ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಇವೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮೇಲ್ಗೈಯನ್ನ ಸಾಧಿಸಿದ್ದಾರೆ. ಒಟ್ಟಾರೆ ಒಂದು ವಿದ್ಯಾರ್ಥಿ ಗುಪ್ತಾ ಕಾಲೇಜಿಗೆ ಎಂಟ್ರಿ ಆದ ನಂತರದಲ್ಲಿ ಅವನು 360 ಡಿಗ್ರಿನಲ್ಲಿ ಒಂದು ಡೆವಲಪ್ಮೆಂಟ್ ಕಾಣಿಸ್ಬೇಕು. ಇದು ಬಹಳ ಮುಖ್ಯವಾದಂತ ಒಂದು ಉದ್ದೇಶ. ಜೊತೆಗೆ ಅವನಿಗೆ ಈ ಸರ್ಟಿಫಿಕೇಟ್ ನ ವಿದ್ಯಾರ್ಥಿಗಳು ಪಡ್ಕೊಳ್ಳೋದ್ರ ಜೊತೆಗೆ ಸೊಸೈಟಿನಲ್ಲಿ ಎಲ್ಲಾದ್ರೂ ಕೂಡ ಅವ್ರು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಬೇಕಾದಂತ ಒಂದು ಸ್ಟ್ರೆಂತ್, ಕಾನ್ಫಿಡೆಂಟ್ ಅನ್ನು ನಾವು ಕೊಡ್ಬೇಕು. ಆ ಕೆಲಸವನ್ನ ನಾವು ಮಾಡ್ಕೊಂಡು ಸರ್. ಹಾಗೆ ಇನ್ನೊಂದಿದೆ, ಚಿನ್ನದ ಪದಕ ಗಳಿಸಿದೆ ಅಂತ ಗೊತ್ತಾಯ್ತು, ಯಾವ ತರ? ಹೌದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಕೊಡುವಂತ ಚಿನ್ನದ ಪದಕ, ಅದು ನಮ್ಮ ವಿದ್ಯಾರ್ಥಿ ಲಾಸ್ಟ್ ಇಯರ್ ಚಿನ್ನದ ಪದಕವನ್ನು ಕೂಡ ಗಳಿಸಿದ್ದಾರೆ. ಜೊತೆಗೆ ರ್ಯಾಂಕ್ಸ್ ಗಳ ಬಗ್ಗೆ ನಾನು ಹೇಳಿದೆ ನಿಮ್ಗೆ, ಪ್ರತಿ ವರ್ಷ 3ರಿಂದ 4 ರ್ಯಾಂಕ್ಗಳು ಮಿನಿಮಮ್ ನಾವು ಗುಪ್ತಾ ಕಾಲೇಜುಗಳಲ್ಲಿ ಪಡ್ಕೊಳ್ತಾ ಬಂದಿದೆ. ಈ ಒಂದು ಕಡೆಗೆ ಚಿನ್ನದ ಪದಕ, ಮತ್ತೊಂದು ಕಡೆಗೆ ರ್ಯಾಂಕ್ಸ್, ಮತ್ತೊಂದು ಕಡೆಗೆ ಸ್ಟೇಟ್ ಲೆವೆಲ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಈ ಸರಿ ಟೈಕೊಂಡೋದಲ್ಲಿ ನಮ್ಮ ವಿದ್ಯಾರ್ಥಿ ಒಬ್ಬ ನ್ಯಾಷನಲ್ ಲೆವೆಲ್ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿನ್ನ ಡೇಟ್ ಫಿಕ್ಸ್ ಆಗಿದೆ. ಈಗ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಸರ್, ಇಷ್ಟೊತ್ತು ತುಂಬಾ ವಿಷಯಗಳನ್ನ ನಮ್ಗೆ ತಿಳಿಸಿದ್ರ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಸರ್. ಒಳ್ಳೆದಾಗಿ.